ವೆಲ್ಕಮ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ನಾಟಿ ಕೋಳಿ ಸಾಂಬಾರ್. ಬೇಕಾದ ಪದಾರ್ಥಗಳು: ಮಸಾಲೆ, ತೆಂಗಿನಕಾಯಿ ತುರಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಹುರುಗಡಲೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಮಸಾಲೆಯನ್ನು ರುಬ್ಬಿಕೊಳ್ಳೋಣ. 4 ಚಮಚ ತೆಂಗಿನಕಾಯಿ ತುರಿ, 2 ರಿಂದ 3 ಚಮಚ ಹುರುಗಡಲೆ, 3 ಲವಂಗ, 2 ಇಂಚು ಚಕ್ಕೆ, 1/4 ಚಮಚ ಮೆಣಸು, 2 ಇಂಚು ಶುಂಠಿ, 20 ರಿಂದ 25 ಸೀಡು ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಕೊಳ್ಳೋಣ. ಕೋಳಿ ಮಾಂಸ 1.5 kgಯಷ್ಟಿದೆ. ಮಾಡುವ ವಿಧಾನ: ಒಲೆಯಲ್ಲಿ ಅಡುಗೆ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1.5 ಸೌಟಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. 2 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. 1/4 ಚಮಚ ಅರಿಶಿಣ, ತೆಗೆದುಕೊಂಡಿರುವಂತಹ ಕೋಳಿ ಮಾಂಸವನ್ನು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುತ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಾವು ಊರಿಗೆ ಹೋಗಿದ್ದರಿಂದ ಅಲ್ಲಿ ಅಡುಗೆಯನ್ನು ಮಾಡುತ್ತಿದ್ದೇವೆ. ಹತ್ತರಿಂದ 15 ನಿಮಿಷ ನೀರನ್ನು ಸುಂಡಲು ಬಿಡಬೇಕು. ಚೆನ್ನಾಗಿ ನೀರು ಸುಂಡುವವರೆಗೆ ಖಾರವನ್ನು ಸೇರಿಸಬಾರದು. ಚೆನ್ನಾಗಿ ನೀರು ಸುಂಡಿದೆ. ಈ ಅಳತೆಗೆ 1 ನೀರು ಕುಡಿಯುವ ಲೋಟದಷ್ಟು ಮಟನ್ ಸಾಂಬಾರ್ ಪೌಡರನ್ನು ಸೇರಿಸುತ್ತಿದ್ದೇನೆ. ಚೆನ್ನಾಗಿ ಕುದಿತಿರುವ ನೀರನ್ನು ಸೇರಿಸೋಣ. ಕುಕ್ಕರ್ನಲ್ಲಾದರೆ 1 ವಿಸಲ್ ಕೂಗಿಸಿಕೊಳ್ಳಬೇಕು. ಪಾತ್ರೆಯಲ್ಲಿ ಮಾಡಿದರೆ ಮಿನಿಮಮ್ ಅರ್ಧ ಗಂಟೆ ಆದರೂ ಬೇಯಲು ಬಿಡಬೇಕು. ಚೆನ್ನಾಗಿ ಬೆಂದ ನಂತರ ಮಸಾಲೆಯನ್ನು ಸೇರಿಸಬೇಕು. ಮೊದಲೇ ಮಸಾಲೆ ಸೇರಿಸಿದರೆ ಬೇಯುವುದಿಲ್ಲ. ಅರ್ಧ ಗಂಟೆ ನಂತರ ಚೆನ್ನಾಗಿ ಬೆಂದಿದೆ. ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸೋಣ. ಜಾರನ್ನು ತೊಳೆದ ನೀರನ್ನು ಸಹ ಸೇರಿಸಿಕೊಳ್ಳುತ್ತೇನೆ. ಮಸಾಲೆ ಹಾಕಿದ ನಂತರ 10 ರಿಂದ 15 ನಿಮಿಷ ಕುದಿಯಲು ಬಿಡಬೇಕು. ಸವಿಯಲು ಸಿದ್ಧವಾಗಿದೆ. ರಾಗಿ ಮುದ್ದೆ ಜೊತೆ ನಾಟಿ ಕೋಳಿ ಸಾಂಬಾರ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.